ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಸಿದ್ಧಾರ್ಥ್. ಒಂದು ಹೊಸ ಪ್ರಾಪರ್ಟಿ 1 ಎಕರೆ 4 ಗುಂಟೆ ಹೊಸ ಪ್ರಾಪರ್ಟಿ ತಂದಿದ್ದೀನಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು ಪ್ಲಸ್ ನಿಮಗೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ. ಒಂದು 20 ತೆಂಗಿನ ಮರ ಇದೆ. 1 ಎಕರೆ 4 ಗುಂಟೆ ಸುತ್ತಲೂ ಫೆನ್ಸು ವಿತ್ ಗೇಟ್. ಬೋರ್ ಏನಿಲ್ಲ ನೋಡಿದೆ. ಒಂದು 20 ತೆಂಗಿನ ಮರ ಇದೆ, ಬೋರ್ ಏನಿಲ್ಲ. ರೋಡು ಮಡ್ ರೋಡು, ತುಂಬ ಚೆನ್ನಾಗಿದೆ ಲ್ಯಾಂಡು. ತೆಂಗಿನ ಮರ ಆಲ್ರೆಡಿ ಹಳೆ ಮರ, ಬೋರ್ ಇಲ್ಲ ಅಷ್ಟೆ. ನೋಡಿ ಮರ ಹೇಗಿದೆ, ತುಂಬ ಚೆನ್ನಾಗಿದೆ ಲ್ಯಾಂಡು. ನೀವೇ ನೋಡ್ತಾ ಇದ್ದೀರಲ್ಲ, ಈ ಥರ ಮಡ್ ರೋಡ್ ಬರುತ್ತೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಈ ಥರ ಮಡ್ ರೋಡು 500 ಮೀಟ್ರು. ಮೈಸೂರಿಗೆ ಜಸ್ಟ್ 50 ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ. ಮೈಸೂರಿಗೆ ಜಸ್ಟ್ 50 ಕಿಲೋಮೀಟ್ರು. ಇನ್ನೂ ಗುಂಡ್ಲುಪೇಟೆಗೆ ಎಂಟ್ರಿನೇ ಆಗಂಗಿಲ್ಲ. ಗುಂಡ್ಲುಪೇಟೆಗೆ ಎಂಟ್ರಿ ಆಗಂಗಿಲ್ಲ. ತುಂಬ ಚೆನ್ನಾಗಿದೆ ಲ್ಯಾಂಡು. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕರ್ನಾಟಕದಲ್ಲಿ ಎಲ್ಲ ನಿಮ್ಮ ಪ್ರಾಪರ್ಟಿ ಬೈ ಆ್ಯಂಡ್ ಸೇಲ್ ಕಾಂಟ್ಯಾಕ್ಟ್ ಮಾಡಿ. ಈ ಗುಂಡ್ಲುಪೇಟೆ, ಮೈಸೂರು, ಈ ನಂಜನಗೂಡು ಮತ್ತು HD ಕೋಟೆ, ಚಾಮರಾಜನಗರ ಅದರಲ್ಲಿ ಇಮ್ಮಿಡಿಯೇಟಾಗಿ ಸೇಲ್ ಮಾಡಿಸ್ಕೊಡ್ತೀನಿ. ಮೈಸೂರು ಡಿಸ್ಟಿಕಲ್ಲಾದರೆ ಇಮ್ಮಿಡಿಯೇಟಾಗಿ ಸೇಲ್ ಮಾಡಿಸ್ಕೊಡ್ತೀನಿ. ಕರ್ನಾಟಕದಲ್ಲಿ ಎನಿ ಲ್ಯಾಂಡ್, ಸೈಟು, ಹೌಸು, ಮನೆ, ಯಾವ್ದಾದ್ರು ಕಮರ್ಷಿಯಲ್ ಬಿಲ್ಡಿಂಗು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಇಮ್ಮಿಡಿಯೇಟಾಗಿ ಸೇಲ್ ಮಾಡಿಸ್ಕೊಡ್ತೀನಿ. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಈಗ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಎಷ್ಟು ದೂರ ಆಗುತ್ತೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗೋಲ್ಲ. ನಾನು ಎಷ್ಟು ರೈಟ್ ಹೇಳಿರ್ತೀನಿ, ಎಷ್ಟು ದೂರ ಆಗಿರುತ್ತೆ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಯಾವ ಹತ್ರ ಬರುತ್ತೆ ಅಂತಲೂ ಗೊತ್ತಾಗೋಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಓಕೆನಾ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಇದು ಬಂದು 1 ಎಕರೆ 4 ಗುಂಟೆ ಜನರಲ್ ಪ್ರಾಪರ್ಟಿ. ಮೂಲ ಬಂದು ಲಿಂಗಾಯತರು, ಜನರಲ್ಲು, ಓಕೆನಾ. ಇದು ಬಂದು ಗುಂಡ್ಲುಪೇಟೆಗೆ 50 ಕಿಲೋಮೀಟ್ರು, ಅಂದರೆ ಮೈಸೂರಿಗೆ 50 ಕಿಲೋಮೀಟ್ರು. ಮೈಸೂರಿಗೆ 50 ಕಿಲೋಮೀಟ್ರು. ಅಂದರೆ ಇನ್ನೂ ಗುಂಡ್ಲುಪೇಟೆಗೆ ಎಂಟ್ರಿ ಆಗಂಗಿಲ್ಲ. ಮೈಸೂರು ಕಡೆಯಿಂದ ಬಂದರೆ ಗುಂಡ್ಲುಪೇಟೆಗೆ ಎಂಟ್ರಿ ಆಗಂಗಿಲ್ಲ. ಅಲ್ಲಿ ಹಿಂಗಲವಾಡಿ ಅಂತ ಬರುತ್ತೆ ವಿಲೇಜ್. ಗುಂಡ್ಲುಪೇಟೆಯಿಂದ ಜಸ್ಟ್ 4 ಕಿಲೋಮೀಟ್ರ್ ಅಷ್ಟೇ. ಇನ್ನು ಹಿಂದಕ್ಕಿನ ಮೈಸೂರು ಕಡೆಗೇ 4 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮೈಸೂರಿಗೆ ಬರೀ 50 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಬರೀ 50, ಬ್ಯಾಂಗ್ಳೂರಿಗೆ ಅರೌಂಡ್ 200 ಆಗುತ್ತೆ ಅಷ್ಟೇ. ಲ್ಯಾಂಡು ರೆಡ್ ಸಾಯಿಲ್ ಬರುತ್ತೆ. ಇದು ತೋರಿಸ್ತೀನಿ, ನೀವೇ ನೋಡಿ. ರೆಡ್ ಸಾಯಿಲ್ ಲ್ಯಾಂಡ್ ಇದು. ರೋಡ್ ಹೆಂಗಿದೆ ಎಲ್ಲ ತೋರಿಸ್ಕೊ ಹೋಗ್ತೀನಿ ನೋಡಿ. ಮೈಸೂರು ಅದು ಹೇಳಿದ್ನಲ್ಲ, ಮೈಸೂರಿಗೆ ಕೇವಲ 50 ಕಿಲೋಮೀಟ್ರ್ ಅಷ್ಟೇ ಆಗೋದು. ಬ್ಯಾಂಗ್ಳೂರಿಗೆ 200, ಗುಂಡ್ಲುಪೇಟೆ ಟೌನ್ಗೆ 4 ಕಿಲೋಮೀಟರ್ ಅಷ್ಟೇ. ತುಂಬ ಚೆನ್ನಾಗಿ ಜನರಲ್ ಪ್ರಾಪರ್ಟಿ ಬೇರೆ ಇದು. ತೋರಿಸ್ತೀನಿ, ನೋಡ್ಕೊಂಡು ಹೋಗಿ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ರೋಡ್ ಮಾತ್ರ ಅದ್ದೂರಿಯಾಗಿದೆ. ರೈಟೆಲ್ಲ ಹೇಳ್ತೀನಿ, ನೋಡ್ಕೊಳ್ಳಿ. ಲ್ಯಾಂಡ್ ಇವಾಗ ತುಂಬ ಚೆನ್ನಾಗಿದೆ ಲ್ಯಾಂಡು. ನೋಡಿ, ಇದೇ ಲ್ಯಾಂಡು. ಇದೇ ಸುತ್ತಲೂ ಫೆನ್ಸು, ಗೇಟೆಡ್, ಸುತ್ತಲೂ ಫೆನ್ಸು ಗೇಟೆಡ್. ನೋಡಿ, ಅಳತೆ ಮಾಡಿಸಿ ಸುತ್ತಲೂ ಫೆನ್ಸ್ ಮಾಡಿ ಲ್ಯಾಂಡ್ ಮಾರ್ಕ್ ಮಾಡಿ ಇಟ್ಟಿದ್ದಾರೆ. 1 ಎಕರೆ 4 ಗುಂಟೆ ಬರುತ್ತೆ. ತೆಂಗಿನ ಮರನೂ ಇದೆ, ತೋರಿಸ್ತೀನಿ. ತೆಂಗಿನ ಮರನೂ ಬರುತ್ತೆ ಇದರಲ್ಲಿ. ನೋಡಿ, ಇದೇ ತೆಂಗಿನ ಮರ. ಒಂದು 25-30 ತೆಂಗಿನ ಮರ ಇದೆ. ಬೋರ್ ಹಾಕ್ಸ್ಕೋಬೇಕು. ರೋಡ್ ಕನೆಕ್ಟಿವಿಟಿ ಇದೆ. ಮಡ್ ರೋಡು ಜಸ್ಟ್ ಅರ್ಧ ಕಿಲೋಮೀಟ್ರ್ ಮಡ್ ರೋಡು, ಇನ್ನು ಮಿಕ್ಕಿದ್ದೆಲ್ಲ ತಾರ್ ರೋಡೆ. ಹೈವೇಯಿಂದ ಜಸ್ಟ್ ನಿಮಗೆ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಈ ಗುಂಡ್ಲುಪೇಟೆ ಹೈವೇಯಿಂದ ಊಟಿ ಹೈವೇ ಇದೆಯಲ್ಲ, ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಥರ ಮಡ್ ರೋಡ್ ಬರುತ್ತೆ ಲ್ಯಾಂಡ್ಗೆ. ಈ ಥರ ಮಡ್ ರೋಡು, ಕಾರೆಲ್ಲ ಹೋಗ್ತವೆ, ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿದೆ ಲ್ಯಾಂಡು. ನೋಡಿ, ಈ ಥರ ಮಡ್ ರೋಡ್ ಬರುತ್ತೆ, ಕಾರೆಲ್ಲ ಹೋಗುತ್ತೆ. ರೆಡ್ ಸಾಯಿಲ್ಲು. ಈ ಥರ ಫೆನ್ಸ್ ಹಾಕಿ ಗೇಟ್ ಹಾಕಿ ಬಿಟ್ಟಿದ್ದಾರೆ. ಏನು ಅಳತೆ ಮಾಡ್ಸಂಗಿಲ್ಲ ನೀವು, ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ನೋಡಿ. ಕಾರೆಲ್ಲ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು ಕಾರೆಲ್ಲ. ನೀವೇ ನೋಡ್ತಾ ಇದ್ರಲ್ಲ, ಇದೇ ಪ್ರಾಪರ್ಟಿ. ತೆಂಗಿನ ಮರನೂ ಇದೆ. ಬೋರ್ ಹಾಕ್ಸ್ಕೋಬೇಕಷ್ಟೆ.
ಬೋರ್ ಹಾಕ್ಸ್ಕೊಂಡ್ರೆ ಒಂದು 200-300 ಅಡಿಗೆಲ್ಲ ನೀರು ಬರುತ್ತೆ, 2 ಇಂಚು 3 ಇಂಚು ನೀರು ಬರುತ್ತೆ. ಅಕ್ಕಪಕ್ಕ ಎಲ್ಲ ತೋಟನೇ, ಅಕ್ಕಪಕ್ಕ ಎಲ್ಲ ತೋಟ ಇದೆ, ಎಲ್ಲ ಮೋಟ್ರ್ ರನ್ನಿಂಗ್ ಇದೆ, ಅವ್ರದ್ದು ಮೋಟ್ರೆಲ್ಲ. ಬೋರ್ ಹಾಕ್ಸ್ಕೋಬೇಕು ಅಷ್ಟೇ. ಬೋರ್ ಹಾಕ್ಸ್ಕೊಂಡ್ರೆ 3 ಇಂಚು ನೀರು ಆರಾಮಾಗಿ ಬರುತ್ತೆ. ಸೊ ಇನ್ನೊಂದು ಸರಿ ಹೇಳ್ತೀನಿ ಕಿಲೋಮೀಟ್ರು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಮೈಸೂರಿಗೆ 50 ಕಿಲೋಮೀಟ್ರು, ಗುಂಡ್ಲುಪೇಟೆ ಟೌನ್ಗೆ ನಿಮಗೆ 4 ಕಿಲೋಮೀಟರ್. ಇಂಗಲ್ವಾಡಿ ಅಂತ ಬರುತ್ತೆ, ಇಂಗಲ್ವಾಡಿ ವಿಲೇಜ್ ಅಂತ ಬರುತ್ತೆ. ಇದು ಬಂದು 37 ಲಕ್ಷ ಫೈನಲ್ ಪ್ರೈಸು. 37 ಲಕ್ಷ ಫೈನಲ್ ಪ್ರೈಸು. ಲ್ಯಾಂಡ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು, ತೆಂಗಿನ ಮರನೂ ಇದೆ, ತೆಂಗಿನ ಫಲನೂ ಕೊಡ್ತಾಯಿದೆ. ಏನಕ್ಕೆ ಇಲ್ಲಿ ಬೋರ್ ಇಲ್ಲ ಅಂದರೆ, ಇದು ಅಣ್ಣ ತಮ್ಮಂದಿರ ಪ್ರಾಪರ್ಟಿ. ಅಣ್ಣ ತಮ್ಮಂದಿರು ಡಿವೈಡ್ ಆಗಿದೆ ಪ್ರಾಪರ್ಟಿ ಇದು. ಹಾಗಾಗಿ ಬೋರ್ ಅವ್ರ ಕಡೆಗೆ ಸೇರಿಕೊಂಡಿದೆ, ಬೋರು ಅವ್ರದಕ್ಕಿದೆ, ಇವ್ರಿಗೆ ಬೋರ್ ಇಲ್ಲ. ಬೋರ್ ಹಾಕ್ಸ್ಕೊಂಡ್ರೆ ನೀರು ಬರುತ್ತೆ. ಏನು ನೋಡ್ತಾ ಇದ್ದೀರಲ್ಲ ನೋಡಿ, ಯಾವ ಥರ ರೋಡು ಹೇಗಿದೆ. ಬ್ಯಾಂಗ್ಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 50 ಕಿಲೋಮೀಟರ್ಸ್. ಕನ್ಫ್ಯೂಸ್ ಮಾಡ್ಕೊಬೇಡಿ. ಇನ್ನು ಗುಂಡ್ಲುಪೇಟೆಗೆ ಎಂಟ್ರಿ ಆಗಂಗಿಲ್ಲ, ಇನ್ನು ಹಿಂದಕ್ಕೇ ಮೈಸೂರು ಕಡೆಗೇ ನೋಡಿ. ತುಂಬ ಚೆನ್ನಾಗಿದೆ ಲ್ಯಾಂಡ್, ಮಾತ್ರ ಮಿಸ್ ಮಾಡ್ಕೋಬೇಡಿ. ಮೂಲ ಬಂದು ಲಿಂಗಾಯತರು, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ಥರ ಚಿಕ್ಕ ಪ್ರಾಪರ್ಟಿ ಸಿಗೋದು ತುಂಬ ರೇಯರ್. ಯಾಕೆಂದರೆ ಎಲ್ಲ 3 ಎಕರೆ 4 ಎಕರೆ 2 ಎಕರೆ ಆ ಥರ ಇರ್ತದೆ. ಇದು ಬಂದು 1 ಎಕರೆ 4 ಗುಂಟೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೋಡ್ತಾ ಇದ್ದೀರಲ್ಲ ನೋಡಿ, ಗೇಟ್ ಹಾಕಿ ಎಲ್ಲ ಹಾಕಿ ರೆಡಿ ಟು ಹೀಟ್ ಅಂತಾರಲ್ಲ ಹಂಗೆ. ಒಳಗಡೆ ಬೋರ್ಲಾರಿ ತಗೊಂಡೋದ್ರೆ ಬೋರ್ ಹಾಕ್ಸ್ಕೊಂಡ್ರೆ ಮುಗೀತು. ಪ್ರಾಣಿಗಳ ಕಾಟ ಇರಲ್ಲ. ಯಾಕೆಂದರೆ ಮೈಸೂರು ಕಡೆಗೇ, ಗುಂಡ್ಲುಪೇಟೆಯಿಂದ ಮೈಸೂರು ಕಡೆಗೇ ಪ್ರಾಣಿಗಳ ಕಾಟ ಇರಲ್ಲ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ. ಪ್ರಾಣಿಗಳು ಒಂದೂ ಇಲ್ಲ ಇಲ್ಲಿ, ಪ್ರಾಣಿಗಳ ಕಾಟ. ಯಾಕೆಂದರೆ ಇನ್ನು ಗುಂಡ್ಲುಪೇಟೆಗೆ ಎಂಟ್ರಿ ಆಗಂಗಿಲ್ಲ. ಇದು ಇನ್ನು ಹಿಂದಕ್ಕೆ ಬರುತ್ತೆ, ಗುಂಡ್ಲುಪೇಟೆಯಿಂದ ಹಿಂದಕ್ಕೆ ಬರುತ್ತೆ. మరి ನೀವೇನು ನೋಡ್ತಾ ಇದ್ದೀರಾ. 37 ಲಕ್ಷ ಫೈನಲ್ ಪ್ರೈಸು, 37 ಲಕ್ಷ. ಬ್ಯಾಂಗ್ಳೂರಿಗೆ 200 ಕಿಲೋಮೀಟರ್ಸ್. ಫೈನಲ್ ಬಂದು ಪ್ರೈಸು 37 ಲಕ್ಷ ಫೈನಲ್ಲು. 1 ಎಕರೆ 4 ಗುಂಟೆ. ತಾರ್ ರೋಡು ಜಸ್ಟ್ ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಅಷ್ಟೇ, ಮಿಕ್ಕದ್ದೆಲ್ಲ ತಾರ್ ರೋಡೆ. ಹೈವೇಗೆ ಹತ್ತಿರ ಇಂಗಲ್ವಾಡಿ ವಿಲೇಜ್ ಅಂತ. ಇದು ಇಂಗಲ್ವಾಡಿ ವಿಲೇಜು ಮತ್ತು ಕಸ್ಬಾ ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್, ಗುಂಡ್ಲುಪೇಟೆ ತಾಲೂಕು, ಕಸ್ಬಾ ಹೋಬಳಿ, ಇಂಗಲ್ವಾಡಿ ವಿಲೇಜ್ ಅಂತ ಇದು ವಿಲೇಜ್ ಹೆಸರು. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಮೇಲ್ಗಡೆ ನಂಬರ್ ಮಹೇಶ್ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ರೆಡಿ ಟು ಹೀಟ್ ಅಂದ್ರಲ್ಲ, ಪೇಪರೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದೆ, ಎಲ್ಲ ಆಲ್ ಪೇಪರ್ ಎಲ್ಲ ಕ್ಲಿಯರ್ ಇದೆ, ಪೇಪರೆಲ್ಲ. ಯಾರ್ಯಾರು ಮೈಸೂರು ಹತ್ರ ಕೇಳ್ತಾಯಿದ್ರಿ, 50 ಕಿಲೋಮೀಟ್ರಲ್ಲಿ ಲ್ಯಾಂಡ್ ಬೇಕು ಅಂತ ಕೇಳ್ತಾಯಿದ್ರಲ್ಲ, ಅವರಿಗೆ ಇದು ಸೂಪರ್ ಜಾಗ. ಕೇವಲ ಮೈಸೂರಿಗೆ 50 ಕಿಲೋಮೀಟ್ರ್ ಅಷ್ಟೇ. ನಿಮ್ಮ ಮೈಸೂರು ರಿಂಗ್ ರೋಡಿಂಗೆ 40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರಿಂಗ್ ರೋಡ್ ಇದೆಯಲ್ಲ, ನಂಜನಗೂಡು ಜಂಕ್ಷನ್ ರಿಂಗ್ ರೋಡು, RMC, ಅಲ್ಲಿಂದ ಜಸ್ಟ್ 40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಲ್ಯಾಂಡ್ಗೆ. ತುಂಬ ಚೆನ್ನಾಗಿದೆ ಲ್ಯಾಂಡು. ಗುಂಡ್ಲುಪೇಟೆಗೆ ಎಂಟ್ರಿನೇ ಆಗಂಗಿಲ್ಲ, ಇನ್ನೂ ಹಿಂದಕ್ಕೇ ಮೈಸೂರು ಕಡೆಗೇ. ಕೇವಲ 40 ಕಿಲೋಮೀಟರ್. ಏರ್ಪೋರ್ಟ್ಗಂತೂ ಇನ್ನು 30 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮೈಸೂರು ಏರ್ಪೋರ್ಟ್ಗೆ 30 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ. ರೋಡ್ ಹೆಂಗಿದೆ, ಎ ಟು ಝೆಡ್ ರೆಡಿ ಇದೆ. ಏನು ನೋಡ್ತಾ ಇದ್ದೀರಾ. 37 ಲಕ್ಷ ರೂಪಾಯಿ. ಕನ್ಫ್ಯೂಸ್ ಮಾಡ್ಕೊಬೇಡಿ. 37 ಲಕ್ಷ ಫೈನಲ್ ಪ್ರೈಸು. 1 ಎಕರೆ 4 ಗುಂಟೆಗೆ. ತೆಂಗು ಇದೆ ಆಲ್ರೆಡಿ. ಬೋರ್ ಹಾಕೊಂಡ್ರೆ ನೀರು ಬರುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ, ಲ್ಯಾಂಡ್ ಇದೇ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಬೈ ಮಾಡೋರಿದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಆ ನಂಬರ್ಗೆ. ನನ್ನ ಹತ್ರ ಲ್ಯಾಂಡ್ ಕಮ್ಮಿ ಆಗ್ತಾಯಿರ್ತೀನಿ, ನನ್ನ ಹತ್ರ ಉಳಿಯೋಲ್ಲ ಲ್ಯಾಂಡ್ಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.